ಮಾತಾಡಿದ್ವಿ, ಕಲೆ ಬಗ್ಗೆ ಕೂಡ ಮಾತನಾಡ್ಬಿಡೋಣ. ಅರುಣ್ ಅವರೇ, ನಾನು ಆಗ್ಲೇ ಹೇಳ್ದಾಗೆ ನೀವು ಕೇವಲ ದೇವರ ವಿಗ್ರಹ ಮೂರ್ತಿಗಳನ್ನು ಮಾತ್ರ ಅಲ್ಲ, ಕೆಲ ಮಹನೀಯರ ವಿಗ್ರಹಗಳನ್ನ ಕೂಡ ಕೆತ್ತಿದ್ದೀರಿ. ಯಾವ್ದು ಕಷ್ಟ ಅನ್ಸುತ್ತೆ ಪರ್ಸನಲಿ? ಯಾಕಂದ್ರೆ ಸಾಧಕರು ಅಂತಂದ್ರೆ ನಿಮ್ಗೊಂದು ರೆಫರೆನ್ಸ್ ಇದ್ಬಿಡುತ್ತೆ. ಹೀಗೆ ಇದ್ದಾರೆ, ಕಣ್ಣು ಹೀಗೆ ಇದೆ, ಮೂಗಿದೆ, ಹೀಗೆ ಇದೆ. ಬಟ್ ದೇವರು ಅನ್ನೋದನ್ನ ಯಾರೇ ಭಕ್ತರು ನೋಡಿದ್ರು ಕೂಡ ಅವ್ರಿಗೆ ದೇವರು ಅನ್ನಿಸ್ಬೇಕು. ಸೊ ನಿಜವಾಗ್ಲೂ ಅದು ಕಷ್ಟನಾ? ಅಥವಾ ಹ್ಯೂಮನ್ ಪೋರ್ಟ್ರೇಟ್ ಮಾಡೋದು ಕಷ್ಟನಾ ಅಂತ? ಅದು ಹ್ಯೂಮನ್ ಪೋರ್ಟ್ರಿ ಮಾಡೋದು ಬಹಳ ಕಷ್ಟ. ಕಷ್ಟ ಅಂದ್ರೆ ರೆಫರೆನ್ಸ್ ಇದ್ರೂನು. ರೆಫರೆನ್ಸ್ ಇದ್ರು ಕೆಲವರದು. ನನಗೆ ಕಷ್ಟ ಆಗಿದ್ದು ಯಾರ್ದಂದ್ರೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಮಾಡೋದು ಬಹಳ ಕಷ್ಟ ಆಗ್ಬಿಡ್ತು. ತುಂಬಾ ಸುಂದರವಾಗಿರೋರು, ಯಾವುದೇ ರೀತಿಯಲ್ಲಿ ಮುಖದಲ್ಲಿ ಲೋಪದೋಷ ಇಲ್ಲದೆ ಇರೋರು ಕೆತ್ತೋದು ಬಹಳ ಕಷ್ಟ. ಆ ರೀತಿಯಲ್ಲಿ ನಮ್ಮ ವಿಷ್ಣುವರ್ಧನ್ ಸರ್ ಬಹಳ ಎಂತಾರೆ ಬ್ಯೂಟಿಫುಲ್ ಫೇಸ್ ಅವ್ರದ್ದು ತುಂಬಾ. ಅವ್ರನ್ನ ನಾವು ಮಾಡೋದು ಬಹಳ ಕಷ್ಟ ಅಂತ ಅನಿಸ್ತು ನನಗೆ ಮಾಡೋ ಸಮಯದಲ್ಲಿ. ಸೊ ನನ್ನ ಚಿಕ್ಕ ವಯಸ್ಸಿನಲ್ಲಿ ದೇವತಾ ಮೂರ್ತಿಗಳು ಮಾಡ್ತಾ ಬರ್ತಾ ಇದ್ದೆ. ಸೊ ರಿಯಲಿಸ್ಟಿಕ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ಯಾವುದೋ ಒಂದು ಆರ್ಡರ್ ಸಿಗುತ್ತೆ ನನಗೆ. ಅದೊಂದು 4,000-5,000 ನಾನು ತೆಗೆದುಕೊಂಡಿರ್ತೀನಿ ಆಗ 2005-6ರಲ್ಲಿ. ಅದು ಮಾಡಬೇಕಾದ್ರೆ ಅದು ನನಗೆ ಬರ್ತಾ ಇಲ್ಲ. ಕೆಲಸ ಮಾಡಿದಾಗ ನನಗೆ ಅದು ರಿಸೆಂಬ್ಲೆನ್ಸ್ ಬರ್ತಾ ಇಲ್ಲ. ರಾತ್ರಿ ಎಲ್ಲ ಹತ್ಬಿಟ್ಟಿದ್ದೀನಿ ನಾನು ಮಲ್ಕೊಂಡು. ಯಾಕೆ ಇದು ಒಪ್ಕೊಂಡೆ, ಕೊಡೋಕ್ಕೆ ನನಗೆ ದುಡ್ಡು ವಾಪಸ್ಸಿಲ್ಲ, 2,000 ನಾನು ಮನೆ ಖರ್ಚು ಮಾಡಿಬಿಟ್ಟಿದ್ದೀನಿ. ಬಟ್ ಯಾಕೆ ಬರ್ತಾ ಇಲ್ಲ ಅಂತ ನನ್ನ ಕಣ್ಣಲ್ಲಿ ನೀರು. ನನಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ. ಹೇಗೋ ಮಾಡಿ ಕೊಟ್ಟೆ. ಅದು ಅವ್ರಿಗೆ ಒಪ್ಪಿಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ತೆಗೆದುಕೊಂಡು ಹೋದ್ರು. ನಂತರದಲ್ಲಿ 2 ವರ್ಷ ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ. ರಿಯಲಿಸ್ಟಿಕ್ ಅಂದ್ರೆ ಏನು, ಅನಾಟಮಿ ಅಂದ್ರೆ ಏನು, ಫೇಶಿಯಲ್ ಮಸಲ್ಸ್ ಏನು, ಇದ್ರ ಬಗ್ಗೆ ಎಲ್ಲ ಅಂತಾರಾಷ್ಟ್ರೀಯ ಕಲಾವಿದರ ಜೊತೆ ಒಂದು ಸಂಪರ್ಕ ಮಾಡಿ ಎಲ್ಲ ಬುಕ್ಸ್ಗಳು ತೆಗೆದುಕೊಂಡು ಬಂದು 2 ವರ್ಷ ನಾನು ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ನಂತರದಲ್ಲಿ ನಾನು ರಿಯಲಿಸ್ಟಿಕ್ ಸ್ಕಲ್ಪ್ಚರ್ಸ್ನ ಮಾಡಲಿಕ್ಕೆ ಶುರು ಮಾಡ್ತೀನಿ. ಯಾವಾಗಲಿಂದ ಇವಾಗ ಏನು ಮಾಡ್ತಾ ಇದ್ದೀನಿ, ಈಗ ವಿಗ್ರಹ ತಗೊಂಡು ಹೋಗ್ಬೇಕಾದ್ರೆ ಕಸ್ಟಮರ್ಸ್ ಅಳ್ತಾ ಇದ್ದಾರೆ, ಅದು ಅವ್ರಂಗೆ ಕಾಣ್ತಾ ಇದೆ ಅಂತ. ನಾನು ಅಳ್ತಾ ಇಲ್ಲ. ಓಕೆ. ಸೊ ಈ ರೀತಿಯಲ್ಲಿ ನಾವು ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ್ರೆ ಯಾವುದು ಕಷ್ಟ ಅಲ್ಲ, ಭಗವಂತ ದಾರಿ ತೋರಿಸ್ತಾನೆ. ಪ್ರತಿಯೊಬ್ರು ನಾವು ಈಗ ನಮ್ಮ ಭಾರತಿ ವಿಷ್ಣುವರ್ಧನ್ ಅವ್ರು ಹೇಳ್ತಿದ್ರು, ಅದು ವಿಷ್ಣುವರ್ಧನ್ ಗಡ್ಡ ಮುಟ್ಬಿಟ್ಟು ಬಹಳ ಚೆನ್ನಾಗಿ ಬಂದಿದೆ, ಅವ್ರ ಕಣ್ಣು ತುಂಬಾ ಚೆನ್ನಾಗಿದೆ ಅಂತ. ಹಾಗೆ ಎಲ್ಲರೂ ಸಹ ಒಂದು ಜೀವಂತಿಕೆಯನ್ನು ನೋಡ್ತಾರೆ. ಅದೇ ರೀತಿಯಲ್ಲಿ ಅವಕಾಶಗಳು ಸಿಗ್ತಾ ಹೋಯ್ತು. ಈ ಪ್ರಿಪರೇಷನ್ ಬಗ್ಗೆ ಒಂದು ಚಿಕ್ಕ ಹಿಂಟ್ ಕೊಡ್ತಾ ಇದ್ರಿ. ಅಂದ್ರೆ ಹೆಂಗೆ ಪ್ರಿಪೇರ್ ಆಗ್ತೀವಿ ಪ್ರತಿಯೊಂದು ಮೂರ್ತಿ ಕೆತ್ತನೆ ಕಾರ್ಯಕ್ಕೆ ಮುಂಚೆ ಅಂತ. ಆ, ನೀವು ಕೆಲವೊಂದು